ಸ್ನೇಹಿತರೆ ನಮಸ್ಕಾರ. ನಾನು ಭೋಗೇಶ್ ಸೊಲ್ಲಾಪುರ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಮಾತಾಡೋದು. ಇವತ್ತು ನಾವಿಲ್ಲಿ ಮನುಗುಳು ರಸ್ತೆ ಮರಾಠ ವಿದ್ಯಾಲಯ ಮತ್ತು VRL ಕಚೇರಿ ಮುಂದ್ಗಡೆ ಏನು ರಸ್ತೆ ಇದೆ, ಈ ಮನುಗುಳು ರಸ್ತೆ ಸುಮಾರು ವರ್ಷದಿಂದ ಹಾಳಾಗಿ ನಿಂತಿದೆ. ಹೊರತಾಗಿ ಇದನ್ನು ಯಾರು ರಿಪೇರಿ ಮಾಡಬೇಕು ಅಂತೇಳಿ ಯಾರೂ ಮಾಡ್ತಾ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಆಯುಕ್ತರಾಗಿರ್ಬೋದು, ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಈ ಒಂದು ನಗರ ಒಂದು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. ಇದು ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ರೋಡ್ ಹದಗೆಟ್ಟದ. ಈ ನಾಳೆ ಮಳೆಗಾಲ ಬರ್ತಾ ಇದೆ. ಸೊ ಇಲ್ಲಿ ಯಾವ ರೀತಿಯಲ್ಲಿ ಜನ ಓಡಾಡಬೇಕು, ಮೊದಲೇ ಪೆಟ್ರೋಲ್ ಡೀಸೆಲ್ ಎಲ್ಲ ತುಟ್ಟಿ ಆಗ್ಯದ. ಸೊ ಇಲ್ಲಿ ಯಾವ ಥರ ನೋಡಿ, ಇಲ್ಲಿ ರೋಡ್ ರಸ್ತೆ ಪರಿಸ್ಥಿತಿ ನೋಡ್ರಿ ಇಲ್ಲಿ ಹೆಂಗಿದೆ ನೋಡಿ. ಇಷ್ಟು ಹದಗೆಟ್ಟ ರಸ್ತೆ ಇಲ್ಲಿ ಸುಮಾರು ವರ್ಷದಿಂದ ಹಿಂಗೆ ಬಿದ್ದಿದೆ. ಇದನ್ನ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಧೂಳು ಬರ್ತದೆ. ಎಲ್ಲ ಇಲ್ಲ, ಆಜು ಬಾಜು ಎಲ್ಲ ಮನೆಗಳಿದಾವೆ, ಅಂಗಡಿಗಳಿದಾವೆ. ನೋಡಿ, ಕಾರ್ ಫೋಕಸ್ ಮಾಡು, ಆಟೋ ಫೋಕಸ್ ಮಾಡು, ಕೇಳಬೇಕು ನೋಡಿ. ಈ ತರ ಒಂದು ವೆಹಿಕಲ್ಸ್ ಬರ್ತಾವೆ ಇಲ್ಲಿ. ಯಾವ ತರ ಒಂದು ಗಾಡಿ ಹೊಡೆಯಬೇಕು, ಇಲ್ಲಿ ಮಳೆ ಬರ್ತಂದ್ರೆ ಹೆಂಗೆ ಹೊಡೆಯೋದು ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ವೆಹಿಕಲ್ಸ್ ಬರ್ತಾ ಇದಾವೆ ನೋಡಿ. ಇದು ಸುಮಾರು VRL ಆಫೀಸಿಗೆ ಹಿಡ್ಕೊಂಡು ಈ ಮನಗುಳಿ ಕ್ರಾಸ್ ಏನಿದೆ ಅಲ್ಲ, ಈ ನಮ್ಮ ಅತವಲ ಚೌಕಿ ಹೋಗೋ ರೋಡ್, ಅಲ್ಲಿವರೆಗೆ ಇದು ರೋಡ್ ಹಿಂಗೆ ಇದೆ. ಇಷ್ಟು ಹದಗೆಟ್ಟದಿಲ್ಲಿ. ಆಜು ಬಾಜು ಮನೆಗಳದಾವ, ಅಂಗಡಿಗಳದಾವ. ಎಷ್ಟು ಧೂಳು ಬರ್ತಾ ಇಲ್ಲಿ ಜನರಿಗೆ, ಅವ್ರ ಆರೋಗ್ಯದ ಮೇಲೂ ಇಲ್ಲಿ ಪರಿಣಾಮ ಬೀಳ್ತದೆ. ಇದು ರೋಡ್ ಮಾಡಿಸ್ಬೇಕನ್ನೋ ಕನಿಷ್ಠ ಜ್ಞಾನ ಕೂಡ ನಮ್ಮ ಅಧಿಕಾರಿಗಳಿಗೆ ಬರ್ತಾ ಇಲ್ಲ. ಕಾರ್ಪೊರೇಷನ್ ಅಧಿಕಾರಿಗಳೇ ಆಗಿರ್ಬೋದು, ನಮ್ಮ ಶಾಸಕರಿಗಾಗಿರ್ಬೋದು, ಈ ಒಂದು ರೋಡ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಏನು ಅನ್ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ರೋಡ್ ಆಗ್ತಾ ಇಲ್ಲ, ಯಾಕೆ ಈ ರೋಡ್ ಮಾಡ್ತಾ ಇಲ್ಲ ಕೇಳಬೇಕಾಗಿದೆ. ಇವಾಗ ಪ್ರತಿಯೊಂದು ನಿಮಗೆ ಹೇಳ್ಬೇಕಾ, ನಿಮಗೆ ಪ್ರತಿಯೊಂದು ಆರಿಸಿ ಬಂದಿದ್ದೀರಾ. ಈ ವಾರ್ಡಿನ ಕಾರ್ಪೊರೇಟರ್ ಎಲ್ಲಿದ್ದಾರೆ, ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಎಲ್ಲಿದ್ದಾರೆ? ಇಲ್ಲಿದು ಜೀವಂತವಾಗಿದ್ದಾರಾ? ಜೀವಂತವಾಗಿ ಇದ್ದಿದ್ರೆ ರೋಡ್ ಈ ತರ ಇರ್ತಿದ್ದಿಲ್ಲ. ಇದು ಬಂದು ಮುಂದೆ ಬನ್ನಿ. ಇಂಥ ಹದಗೆಟ್ಟ ರಸ್ತೆ ಇದೆ, ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ನೋಡಿ, ವಯಸ್ಸವರು ಗಾಡಿ ತಗೊಂಡ್ಬರ್ತಿರ್ತಾರೆ. ಬಿದ್ರಂದ್ರೆ ಯಾರ ಗತಿ ಇಲ್ಲಿ, ಯಾರು ನೋಡೋರು ಇಲ್ಲಿ? ಸರ್ ಪಬ್ಲಿಕ್ ರೆಸ್ಪಾನ್ಸ್ ನೋಡಿ. ಎಲ್ಲ ಆಟೋ ಹೋಗ್ತಾವ, ಹೊಸ ಗಾಡಿ ಇರ್ತಾವ. ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗ್ಯದ. ನೋಡೋರು ಯಾರು? ये रोड के तरफ से क्या तकलीफ हो रही थी ना, बोलो सब ऑटो वाले ಅಣ್ಣ. ಇದು ರೋಡ್ ಎಷ್ಟು ದಿವಸ ಹಿಂಗೆ ನಡೆದ? ಯಾರು ಇದು ರೋಡ್ ಮಾಡೋರು ದಿಕ್ಕಿಲ್ಲ. ಹೆಂಗೆ ನಮ್ಮಲ್ಲಿ ಏನು ಯಾರು ಕಾರ್ಪೊರೇಟರ್ ಅದಾರೋ, ಸತ್ತಾರೋ, ಶಾಸಕರು ಏನ್ ಮಾಡತ್ತಾರ, ಸಂಸದರು ಏನ್ ಮಾಡತ್ತಾರ, ಎಲ್ಲ ಆರಿಸ್ ಬಂದಾರ. ಇದು ರೋಡ್ ಮೇನ್ ರೋಡ್, ಮನ್ಗುಳಿ ರೋಡು. ಇಷ್ಟು ಜನ ಓಡಾಡ್ತದೆ ಇಲ್ಲಿ. ಯಾರು ಇದು ರಸ್ತೆ ಮಾಡೋರು ದಿಕ್ಕಿಲ್ಲ. ಈಗ ನಾಳೆ ಮಳೆ ಶುರು ಆಗ್ತದ, ಮಾಡೋರು ಯಾರು? ಈಗ ನಾಳೆ ಬಿದ್ರೆ ಯಾರು ಹೆಣ್ಮಕ್ಳು ಬಿದ್ರೆ ಯಾರು ಕೇಳೋರು? ಏನು ಹೇಳ್ತೀರಿ ಇದ್ರ ಬಗ್ಗೆ ನೀವು? ಮಾಡ್ಬೇಕಲ್ಲ, ಮತ್ತೆ ಯಾರು ಮಾಡ್ತಾನೆ ಇಲ್ಲ. ಸಂತವ್ರು ನಾವು ಆರಿಸ್ತಾರಾಗತ್ತೀವಿ ನಾವು. ಅವ್ರು ಯಾವುದೇ ಪಕ್ಷದವ್ರಾಗಿರ್ಲಿ ಆರಿಸ್ತಂದಿವಲ್ಲ, ಒಂದ್ಸಲ ಜನರಿಗೆ ಆರಿಸ್ಕೊಂಡ ಕೆಲಸ ಮಾಡ್ಬೇಕಿಲ್ಲ. ಈ ವಾರ್ಡ್ ಕಾರ್ಪೊರೇಟರ್ ಎಲ್ಲದಾರ, ನಮ್ಮ ನಗರ ಶಾಸಕರು ಎಲ್ಲದಾರ, ಸಂಸದರು ಎಲ್ಲದಾರ, ಆಯುಕ್ತರು ಎಲ್ಲದಾರ, ಮೇಯರ್ ಎಲ್ಲದಾರ, ಡೆಪ್ಟಿ ಮೇಯರ್ ಎಲ್ಲದಾರ.
ಎಲ್ಲರೂ ಅದಾರ, ಎಲ್ಲರೂ ಇಲ್ಲೇ ಜೀವಂತವಾಗದಾರ, ಇದ್ದು ಸತ್ತಂಗದಾರ. ಹಿಂಗಾದ್ರೆ ಹೊಸ ಗಾಡಿ ಬರ್ತಾವ, ಪೆಟ್ರೋಲ್ ಡೀಸೆಲ್ ಹೆಚ್ಚಾಗ್ಯದ, ಸುತ್ತಾಕ್ ಬರ್ತಾವ ಜನ. ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ತಾರ, ಅದನ್ನೂ ಇಲ್ಲ. ಹೆಚ್ಚಿಗೆ ಮಾಡ್ತಾರ, ರೋಡ್ ಮಾಡೋರ್ ದಿಕ್ಕಿಲ್ಲ, ರೋಡ್ ಟ್ಯಾಕ್ಸ್ ತೋತಾರ, ಪ್ರತಿಯೊಂದು ಟ್ಯಾಕ್ಸ್ ತೋತಾರ, GST ತೋತಾರ, ಪೆಟ್ರೋಲ್ ಮ್ಯಾಗ ಟ್ಯಾಕ್ಸ್ ತೋತಾರ, ವ್ಯಾಟ್ ತೋತಾರ, ಎಲ್ಲ ತೋತಾರ. ರೋಡ್ ಮಾಡೋದು ದಿಕ್ಕಿಲ್ಲ ಇಲ್ಲಿ ಬಿಜಾಪುರದಲ್ಲಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಇಲ್ಲಿ. ನೀವು ಕೇಳ್ಬೇಕ್ರಿ, ಎಲ್ಲಾ ಜನ ಕೇಳ್ಬೇಕು. ಓಟ್ ಹಾಕಿದಿರಿ ಹೌದಲ್ಲ? ನೋಡ್ರಿ, ಅಲ್ಲ ಅದು ಈ ಕೆಲಸ ಅಲ್ಲ ಅದು. ಹೌದಾ? ಯಾರು ಆರಿಸಿ ಬಂದ್ರೆ ಅವ್ರು ಹಾಕ್ಬೇಕದು. ಹೌದಾ? ಇಷ್ಟೆಲ್ಲ ನೀವೆಲ್ಲ ನೋಡಿ, ಇಷ್ಟೆಲ್ಲ ಲೋಡ್ ಉಂಟ್ರಿ, ಗಾಡಿ ಬಿತ್ತು, ಯಾರು ಜವಾಬ್ದಾರಿ ತಂದು ಕೊಡ್ತಾರ? ಇವರು ಕಾರ್ಪೊರೇಟ್ ಕೊಡ್ತಾರ, ಶಾಸಕರು ಕೊಡ್ತಾರ? ಯಾರು ಕೊಡಂಗಿಲ್ಲ. ಅನ್ಕೋಸೋರು ನಾವೇ. ಅದಕ್ಕೆ ಇದನ್ನ ಧ್ವನಿ ಎತ್ತಾಗತ್ತೀವಿ. ನೋಡಿ, ಇಲ್ಲೆಲ್ಲ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಬರ್ರಿ ಎಷ್ಟು ಜನರಿಗೆ ತೊಂದರೆ ಆಗ್ತದೆ. ಪ್ರತಿಯೊಬ್ರು ಹೇಳ್ತಾರೆ ಇಲ್ಲಿ ರೋಡ್ ತೊಂದರೆ ಇದೆ ಅಂತ ಹೇಳಿ. सब क्या बोलते हैं इसके बारे में? रोड के हाल देखो, क्या है वो, कम से कम 6 महीने से 6 महीने साल हो गया, साल भर में ऐसे थे. अभी बारिश होने वाली है, बारिश हो रहा है, लोगों को तकलीफ होती है ज्यादा. इसके ऊपर ध्यान देना चाहिए. तो जिम्मेदारी किसका है ना? रोड बनाने की जिम्मेदारी किसकी है? गवर्नमेंट है. गवर्नमेंट बोलते यहाँ पे MLA है, कॉर्पोरेशन है, ಮೇಯರ್ है, ಡೆಪ್ಟಿ ಮೇಯರ್, सब है, सब जिंदा है, सब जिंदा. ಎಲ್ಲರೂ ಬದುಕ್ಯಾರ, ಇದ್ದು ಸತ್ತಂಗದಾರ ಎಲ್ಲರೂ. ಇಲ್ಲ, ಧ್ಯಾನ ಕೊಡ್ಬೇಕ್ರಿ, ಸಿವಿಲೈಸೇಷನ್ ಮೇಲೆ ಹೌದಲ್ಲ? ಕೊಡ್ಬೇಕು, ಹಾಸ್ಪಿಟಲ್ ಮತ್ತೆ ಹೆಂಗ್ ಮಾಡ್ಬೇಕು ಸರ್? ಬರೇ ಮತ್ತೆ ಜನನು ಧ್ವನಿ ಎತ್ತಬೇಕ್ರಿ, ಜನನ ಸ್ವಾದ ಕೊಡ್ಬೇಕು ಇದಕ್ಕೆ. ಯಾಕಂದ್ರೆ ಜನದವ್ರು ಆರಿಸಿದ ಮೇಲೆ ಜನರು ಅವ್ರನ್ನ ಪ್ರಶ್ನೆ ಮಾಡುವಂಗಾಗಬೇಕು. ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದ್ರೆ ಅವ್ರು ಆರಿಸ್ತಂದ ಬಳಿಕೆ ಕೇಳುವ ಅಧಿಕಾರ ನಮ್ಮ ಹತ್ರ ಇದೆ, ಕೇಳುವ ಹಕ್ಕು ನಮ್ಮ ಹತ್ರ ಇದೆ. ಅದು ನಾವು ಮಾಡ್ಬೇಕಾಗಿದೆ, ನೀವು ಕೂಡ ಮಾಡ್ಬೇಕಾಗಿದೆ. ಅದಕ್ಕೆ ಈಗ ಅವ್ರು ಕೆಲಸ ಮಾಡಾಕತ್ತಿಲ್ಲ ಅಂತ ಹೇಳಿ ನಾವು ಇಲ್ಲಿ ರೋಡಿಗೆ ಇಳಿದೀವಿ. ಥ್ಯಾಂಕ್ ಯು ಸರ್. ಏನ್ ಹೇಳ್ತೀರಿ ರೋಡ್ ಬಗ್ಗೆ? ಎಷ್ಟು ವರ್ಷ ನಿಮ್ಗೆ ಅಂಗಡಿ ಇದೆನಾ? ನೋಡಿ, ನಿಮ್ಮ ಹೆಸರು ಅಬ್ರಾರ್. ನೋಡಿ, ಇವ್ರ ಅಬ್ರಾದು. ಇವ್ರದ್ದು ಟೈರ್ ಅಂಗಡಿ ಇದೆ, ಟೈರ್ ಅಂಗಡಿ ಇವ್ರದ್ದು. ನೋಡಿ, ಇಲ್ಲೆಲ್ಲ ಧೂಳೆಲ್ಲ ಅವ್ರ ಅಂಗಡಿಯಾಗೆ ಇದೆ. ಏನು ಇದ್ರ ಬಗ್ಗೆ क्या भी काबिज नहीं कर रहे, कारपोरेट भी नहीं कर रहे. आप किसी को मिले? ಯಾರಿಗಾದ್ರು ಭೇಟಿಯಾಗಿರಿ? सर कौन से क्या भी रिस्पॉन्स दे रहे हैं? कुछ रेस्पॉन्स नहीं, क्या भी नहीं दे किनको मिले? वो कमिश्नर पास गए थे, सब जने मिला तो हाँ करतू बोल को कर रहे थे रोड. यहाँ कब नहीं कर रहे, JM रोड का हाँ नहीं भाई, ये पूरा कनेक्टिविटी है उधर. पूरा नहीं कर रहे उधर. ನೋಡಿ, ಆಲ್ರೆಡಿ ಇವರು ಒಮ್ಮೆ ಭೇಟಿ ಆಗಿದ್ದಾರೆ. सेक्शन में रोड को कोई भी नहीं इम्प्रूवमेंट कर रहे. ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂತೆ, ಆಗಿದ್ರು ಕೂಡ ಇದು ರೋಡ್ ಮಾಡಿಲ್ಲ ಅಂತ ಯಾರು ಮಾಡ್ತಾ ಇಲ್ಲ ಕೇಳಬೇಕಾಗಿದೆ ಈಗ. वो रोड की पूजा भी करे. हाँ हो गया उसका, वो भी पूजा करे. 6 महीना भी हो गया. 6 महीना हुआ, अभी ना GCP आया ना क्या भी आया. रोड की बहुत तकलीफ हो रहा दूध ಈಗ ಪೂರಾ ಧೂಳ ಅಷ್ಟು ನಿಮ್ಮ ಅಂಗಡಿಗೆ ಬರ್ತದೆ. ಅಂಗಡಿಯಾಗಿ ನೋಡಿ, ಇಲ್ಲಿ ಪೂರಾ ಧೂಳ. ನೋಡಿ, ಒಟ್ಟು ಧೂಳ ಅವ್ರ ಅಂಗಡಿಯಲ್ಲೇ. ಇಲ್ಲೇ ಬಾಜುನೇ ಅಂಗಡಿ ಇದೆ, ರೋಡ್ ಪೂರಾ ಧೂಳ ಅದ. ಗ್ಲಾಸ್ ನೋಡ್ರಿ, ಮನೆ ಅವ್ರ ಪಾಪ ಹೆಂಗ ಅವರು ಏನ್ ಬಿಸ್ನೆಸ್ ಮಾಡ್ಬೇಕು, ಏನು ಧೂಳು ಹೊಡ್ಕೋದ್ ಕೂಡ್ಬೇಕು? ನೋಡಿ, ಗ್ಲಾಸ್ ಹೊಡೆದು, ನೋಡಿ ಕಲ್ಲು ಬಡದು, ರೋಡ್ ಮೇಲೆ ಕಲ್ಲು ಬಡದು, ಗ್ಲಾಸ್ ಹೊಡೆದು. ಪಾಪ ಬಡೋ ದುಡ್ಕೊಂಡ್ ತಿನ್ನೋರು ಗ್ಲಾಸ್ ಹೊಡೆದವ್ರದ್ದು ಯಾರು ಮಾಡಿಸ್ಕೊಡ್ತಾರೆ ಇದೆಲ್ಲ? ಇಷ್ಟಾದ್ರೂ ಒಂದ್ ಸ್ವಲ್ಪ ಪರಿಜ್ಞಾನ ಬೇಕಲ್ಲ ನಮ್ಮ ಇಲ್ಲಿ ಆರಿಸಿ ಬಂದವರಿಗೆ. ಮೇಯರ್ ಉಪಮೇಯರ್ ಏನ್ ಮಾಡಾಕತ್ತಾರ? ಸಿಟಿ ಸುತ್ತಾಡ್ಬಿಟ್ಟು ಏನ್ ಮಾಡಾಕತ್ತಾರ ಅವರು? ರೂಮ್ನಿಂದ ಹೊರಗೆ ಬರಬೇಕು. ನೋಡಿ, ಎಲ್ಲಾರು ಕರ್ದು ಹೇಳಾಕ ತಮ್ಮ ಸಮಸ್ಯೆ ಹೇಳಾಕತ್ತಾರಲ್ಲ, ಕರ್ದು ನೋಡ್ರಮ್ಮ. ಕಾಲ್ ಡ್ಯಾಮೇಜ್ ಆಗಿದೆ, ಖಾಲಿ ಮಾಡಿದ್ರಿ. ನೋಡಿ, ಇಲ್ಲಿ ಅಕ್ಕ ಹೇಳ್ತಿದ್ದಾರೆ, ರೋಡ್ ಮೇಲೆ ಇದ್ದಂತ ಕಲ್ಲುಗಳು ಗಾಡಿ ಹೋದ್ಮೇಲೆ ಅವ್ರಿಗೆ ಕಾಲಿಗೆ ಬರ್ತದ. ಮನೆ ಒಳಗ ಕಲ್ಲು ಬರ್ತಾವಂತೆ. ಏನ ಅದು ಕಲ್ಲು ಬಂದು ತಲೆಗೆ ಬಂದು ಜೀವ ಹೋಗುತ್ತಾನ ನೋಡ್ಬೇಕಂತ ಮಾಡ್ಯಾರೋ ಹೆಂಗೋ ಅರ್ಥ ಆಗ್ತಾ ಇಲ್ಲ. ಅಮ್ಮ, ಇದು ಎಷ್ಟು ವರ್ಷದಿಂದ ಹಿಂಗೆ ಇದು? ಹುಡುಕಿ ಕಡೆ ಎಲ್ಲ ರೋಡ್ ಮಾಡಾಕತ್ತಾರ, ಈ ರೋಡ್ ಯಾಕೆ ಮಾಡಾಕತ್ತಿಲ್ಲ? ಹೌದಲ್ರಿ? ಏನ್ ಮಾಡ್ಬೇಕು ಹೇಳಿ? ನೋಡಕ್ ಹೇಳ್ರಿ, ಒಳಗೆ ದೂಸು ಸಾಮಾನು ಸಾಕಾಗೈತಿ. ಜಡ್ರಿ ದವಾಖಾನೆಗೆ ಅಡ್ಮಿಟ್ ಮಾಡಿದೆ, ಹುಡ್ಕೊಂಡ್ ತುಂಬೇನ ದವಾಖಾನೆ ರೊಕ್ಕ ಹಾಕೊಂಡು ಮನೆಯಾಗೆ ದೂಸ ಇದು ನೋಡಿ ಬಾಡೆ ಅನ್ನ ತಿಂಗುದು ಅದೇ ದೂಸಾರಿ ಒಳಗೆ ಬಂದು ನೋಡಕ್ ಹೇಳ್ರಿ. ಅವ್ನು ಯಾವ ಮನೆ ರೋಡ್ ಮೇಲೆ ಮಾಡೋರು ಅಲ್ಲ, ಇಲ್ಲಿ ಕಾರ್ಪೊರೇಟರ್ ಏನ್ ಮಾಡತ್ತ ಕೇಳ್ಬೇಕಲ್ಲ. ನೀವು ಆರ್ಎಸ್ ತಂದಿದ್ರಲ್ಲ, ಆರ್ಎಸ್ ಅಂತ ಕಾರ್ಪೊರೇಟರ್ ಇರ್ತಾರಲ್ಲ, ಈ ವಾರ್ಡಿನ ಕಾರ್ಪೊರೇಟರ್ ಯಾರದಾರ ಇಲ್ಲಿ? कौन है वार्ड नंबर कौन सा आता है?
25 25 ಅಂದ್ರೆ ಇದು ವಾಟಿ ಅದೇ ನೋಡಿ ವಾರ್ಡ್ ನಂಬರ್ 25 ಇಲ್ಲಿ ಕಾರ್ಪೊರೇಟರ್ ವಾಟಿ ಅವರು ಇತ್ತೀಚೆಗೆ ನಾನು ಇಲ್ಲಿ ಅತೌಲ ಚೌಕ್ನಲ್ಲಿ ನಾನು ಏನು ಡ್ರೈನೇಜ್ ವರ್ಕ್ ಮಾಡಿಸಿದ್ದೆ, ಅದು ಕೂಡ ವಾಟಿ ಅವ್ರ ವಾರ್ಡ್ ನಲ್ಲಿ ಬರುದು, ಇದು ಕೂಡ ವಾಟಿ ಅವ್ರ ವಾರ್ಡ್ ನಲ್ಲಿ ಬರ್ತಾ ಇದೆ. 25 ನಂಬರ್ ವಾರ್ಡು ಮನುಷ್ಯ ಏನು ಕೆಲಸ ಮಾಡ್ತಾ ಇಲ್ಲ, ಆರಿಸ್ ಬಂದಿದ್ದಾರೆ, ಸುಮ್ ಕೂತಿದ್ದಾರೆ. ಇಂಥ ಜನರಿಗೆ ನಾವು ಆರಿಸ್ ತರ್ತಾ ಇದೀವಿ. ಎಲ್ಲ ನಮ್ಮ ಬಿಜಾಪುರ ಜನರಿಗೆ ನಾನು ಮೊದಲು ಹೇಳ್ತಾ ಇದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, ಇಂಥ ಜನರನ್ನು ನಾವು ಆರಿಸ್ ತರ್ತಾ ಇದೀವಿ. ಒಂದ್ ಬೆಳಗ್ಗೆ ಈ ತರ ಅನುಭವಿಸ್ಬೇಕಾಗತ್ತೆ. ನೋಡಿ, ಆರಿಸ್ ಬಂದ್ರು ಒಂದು ಕೆಲಸ ಮಾಡ್ಸಕ್ ಒಂದು ಯೋಗ್ಯತೆ ಇಲ್ಲ ಈ ಒಂದು ಕಾರ್ಪೊರೇಟರ್ಗಳಿಗೆ. ಉಸ್ತುವಾರಿಗಳು ಏನ್ ಮಾಡ್ತಾರೆ, ಎಂ ಬಿ ಪಾಟೀಲ್ ಸಾಹೇಬ್ರು ಏನ್ ಮಾಡ್ತಾರೆ, ಉಸ್ತುವಾರಿ ಇಲ್ಲೇ ಅಡ್ಡಾಡ್ತಾರಲ್ಲ, ಬಿಜಾಪುರ ನಗರದಲ್ಲಿ ಆಡ್ತಾರೆ. ಬರೇ ಪೂಜೆ ಮಾಡಿ ಗುದ್ಲಿ ಪೂಜೆ ಮಾಡಿ ಹೋಗುದಲ್ಲ ಉಸ್ತುವಾರಿಗಳೇ. ರೋಡ್ ಮಾಡಿಸುವಂತ ವ್ಯವಸ್ಥೆ ಕೂಡ ಆಗ್ಬೇಕು ಬೇಗ ಬೇಗ. ಒಂದೊಂದು ವರ್ಷ 2-2 ವರ್ಷ ಗಟ್ಟಲೆ ರೋಡ್ ಇಲ್ಲ ಇಲ್ಲಿ. ನೋಡಿ ಪಾಪ ಅವ್ರ ಹೆಣ್ಮಕ್ಳಿಗೆ ಎಷ್ಟು ಅನಾನುಕೂಲ ಆಗ್ತಾ ಇದೆ. ಇಲ್ಲಿ ಪಕ್ಕದಲ್ಲೇ ಮನೆ ಇದೆ, ಅವ್ರಿಗೆ ಕಾಲಿಗೆ ಬರದ ಕಲ್ಲು ಮನೆ ಒಳಗೆ ಬರ ಧೂಳು ಬರ ಆಗ್ತದೆ. ಅವ್ರು ಮಕ್ಕೊಂಡ್ ಕೂತ್ರೆ ಅವ್ರು ಆರ್ಸ್ ಬಂದು ಆರಾಮ್ ದೇಶದ ಮಕ್ಕೊಂಡಾರ. ನಾವು ಸೋತವ್ರು ಕೆಲಸ ಮಾಡ್ಸಾಕತ್ತೀವಿ, ಆರಿಸ್ ಬಂದವ್ರು ಯಾರು ಕೇಳೋರಿಲ್ಲ, ಹಂಗಾಗ್ಬಿಟ್ಟದವ್ರಿಗೆ. ಪರೇಶಾನಿ ವಯಸ್ಸಾಗಿತ್ರಿ, ಇಲ್ಲ ಮಾಡೋಣ, ನಮ್ಮ ಏನೋ ಮಾಡೋದು ಬೇಕು ಅಲ್ವಾ. ಅದೇ ಜರ ನೋಡಿ, ಇದು ಪೂರಾ ಮಣಗುಳಿ ಕ್ರಾಸ್, ಇದು ಅತೌಲ ಚೌಕ್ ಕನೆಕ್ಟ್ ಆಗುವಂತ ರೋಡು. रोड के बारे में क्या बोलते हैं, बोलो इसके बारे में। क्या सर, रोड बहुत दिन हो सर, अब बहुत कुछ आगो, अब देखो, अब नहीं कर बोले तो 2-2.5 वर्ष के ऊपर हुआ। फिर किसी को पूछे नहीं आप? डेली 2-3 जन तो मिनिमम पड़ते इधर पे. ನೋಡಿ, ಇಲ್ಲಿ ದಿನಾಲು 2-3 ಮಂದಿ ಅದ್ರ ಬಿದ್ದೇ ಬೀಳ್ತಾರಂತೆ. ಅವ್ರು क्या होता है इधर? क्या सर, और कौन देखते नहीं, क्या कौन आते नहीं, क्या नहीं, किसी को मिले, किसी से बात की? कोई भी आता ही नहीं इधर, कोई आता ही नहीं है यहाँ पे। यहाँ के कॉर्पोरेटर कहाँ है? हमको तो पता है. सोए आराम से घर पे। ये 25 वार्ड आती ना, 25 वार्ड वाटी है ना. हाँ देखो, ये वाटी का वार्ड है, वाटी और वार्ಡ್ ಇದೆ. ಕಾರ್ಪೊರೇಟರ್ ಇಲ್ಲಿ ಯಾರು ಬರಂಗಿಲ್ಲ ಅಂತ ಯಾರು ಕೇಳಂಗಿಲ್ಲ ಇವ್ರದಿಲ್ಲಿ. ಪಾಪ ಇಲ್ಲೆಲ್ಲ ಅಡಿಗೆ ಅಂಗಡಿ ಇದ್ದವರೆಲ್ಲ ಹೇಳ್ತಿದಾರೆ, ಪಾಪ ಇಲ್ಲಿ ಅವ್ರು ಬಿಸ್ನೆಸ್ ಮಾಡೋಕೆ ಇಂಥ ಧೂಳಲ್ಲಿ ಇಂಥ ತೆಗ್ಗಲ್ಲಿ ಅವರು ಒಂದು ಬಿಸ್ನೆಸ್ ಮಾಡಬೇಕು. ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಹೇಳ್ರಿ ನೋಡೋಣ. ಇಡೀ 24/7 ಇಲ್ಲಿ ಪೂರ್ತಿ ಧೂಳೆ ಇರ್ತದೆ. ಈ ನಾಳೆ ಮಳೆ ಬರ್ತಂದ್ರೆ ರೋಡ್ ಯಾವ್ದು, ತೆಗ್ ಯಾವ್ದು, ನೀರು ಯಾವ್ದು ಏನು ಗೊತ್ತಾಗಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ 100% ಆಗ್ತಾ ಇದೆ. ನಾಳೆ ಈಗ ಆಯ್ತು, ಇನ್ನು ಬೇಸಿಗೆ ಮುಗಿತು, ಇನ್ನು ಮಳೆಗಾಲ ಶುರು ಆಗ್ತಾ ಇದೆ. ಇನ್ನು ಮಳೆ ನೀರು ನಿಂದಿರ್ತಾವ. ಇದು ಮಳೆ ನೀರು ಮಳೆಗಾಲ ಮುಗಿಲ್ರಿ ಅಂತ ಹೇಳಿ ಮಳೆಗಾಲ ಒಂದಾಡಿಸ್ಬಿಡ್ತಾರೆ. आपको आपको कितना परेशान हो रहा है? बहुत परेशान हो रही है. ಧೂಳು. ಹಾಂ ನೋಡಿ, ಧೂಳು ಬಾ ಬರ್ತದೆ ಅವ್ರಿಗೆ. ಇಲ್ಲಿ ಬಿಸ್ನೆಸ್ ಮಾಡಕ್ಕೆ ಭಾಳ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅದೇ ಹೌದು, ಇದು ಬಸ್ ಸ್ಟ್ಯಾಂಡ್ ಕನೆಕ್ಟಿವಿಟಿ. ಇದು ಬಸ್ ಸ್ಟ್ಯಾಂಡ್ ಕನೆಕ್ಟಿವಿಟಿ. ಬಸ್ ಸ್ಟ್ಯಾಂಡ್ದಿಂದ ಮನಗುಳಿ ಹೋಗುವಂಥ ರಸ್ತೆ, VRL ರೋಡು, ಮರಾಠ ವಿದ್ಯಾಲಯ ರೋಡು, ಅತೌಲ ಚೌಕ್, ಇದು ಒಂದು ಕನೆಕ್ಟಿವಿಟಿ. ತ್ರೀ ರೋಡ್ ಕನೆಕ್ಟಿವಿಟಿ. ಇಲ್ಲಿ 3 ರಸ್ತೆ ಕೂಡುವಂತ ಒಂದು ಕನೆಕ್ಟಿವಿಟಿದಲ್ಲಿ ಎಂತ ಒಂದು ದುಸ್ಥಿತಿ ನಮ್ಮ ರಸ್ತೆ. ಅದು ನಮ್ಮ ವಿಜಯಪುರ ನಗರದ ಸ್ಮಾರ್ಟ್ ಸಿಟಿ ಅಂತ ಹೇಳುವಂತ ನಮ್ಮ ನಗರ ಶಾಸಕರ ಸ್ಮಾರ್ಟ್ ಸಿಟಿ. ಇದು ಈ ತರ ಒಂದು ದುಸ್ಥಿತಿಗೆ ನಮ್ಮ ವಿಜಯಪುರ ನಗರ ಬಂದ್ ನಿಂತಿದೆ. ಇದು ಮೇನ್ ರೋಡು, ಯಾವುದೇ ಒಂದು ಇಂಟರ್ನಲ್ ರೋಡ್ ಅಲ್ಲ, ಇದು ಮೇನ್ ರೋಡ್. ಇಂಥ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಮ್ಮ ವಿಜಯಪುರ ನಗರ ಇದೆ ಇವಾಗ. ನೋಡಿ, ತಾವೇ ನೋಡ್ತಾ ಇರ್ಬೋದು ಎಷ್ಟು ತೆಗ್ಗಿದೆ, ಎಷ್ಟು ಹಳ್ಳ ಬಿದ್ದಾವೆ, ಎಷ್ಟು ಕಲ್ಲಿದ್ದಾವೆ. ನಾಳೆ ಮಳಿ ಬತ್ತಂದ್ರ ಇಲ್ಲಿ ಗ್ಯಾರಂಟಿ ಬೀಳೋದು. ಇಲ್ಲಿ ದಿನಾಲು 3-4 ಜನ ಬಿದ್ದೇ ಬೀಳ್ತಾರೆ ಇಲ್ಲಿ. ನೋಡಿ, ಎಲ್ಲ ಜನ ಹೇಳತ್ತಾರ ಇವ್ರ ಮೇಲೆ ಆಸೆನೆ ಬಿಟ್ಬಿಟ್ಟಿವಿ ಅಂತ ಹೇಳತ್ತಾರ. ಆರಿಸ್ ಬಂದವ್ರ ಮೇಲೆ ಆಸೆನೆ ಬಿಟ್ಬಿಟ್ಟಿವಿ. ಇವ್ರು ಯಾರು ಕೆಲಸ ಮಾಡೋರೇ ಇಲ್ಲ. ಎಲ್ಲ ಬರೀ ಆರಿಸ್ ಬಂದ ಸುಮ್ ಕುಡೋರಿದ್ದಾರೆ, ಯಾರು ಕೆಲಸ ಮಾಡೋರೇ ಜನ ಹೇಳ್ತಿದ್ದಾರೆ. ಇಲ್ಲಿ ಎಷ್ಟು ಜನರಿಗೆ ಇಲ್ಲಿ ತೊಂದರೆ ಆಗಿರ್ಬೇಕು, ಎಷ್ಟು ಜನರು ಇವರಿಂದ ಬೇಸರ ಹೋಗ್ಯಾರ, ಇವರಿಂದ ಬೇಸರ ಹೋಗ್ಯಾರಲ್ಲ ಜನ. ಇಲ್ಲಿ ಯಾರು ಕೆಲಸ ಮಾಡೋದಿಲ್ಲ, ಯಾರು ಹೇಳೋರಿಲ್ಲ, ಕೇಳೋರಿಲ್ಲ.
ಒಂದು ಸ್ವಲ್ಪ ಇದು ನಿಂತು. रोड है इस करके आप आते हैं उसी रोड से जो है एसपी भी कई बार गुजरते हैं, डीसी साहब यहाँ से गुजरते हैं, बीसीसी कमिश्नर भी ऐसी जगहों से गुजरते हैं। क्या उनकी खुद की जिम्मेदारी नहीं है कि बड़े बड़े पदों पर रहते हुए इन सब चीज़ों की जानकारी लें और इस पर इम्प्लीमेंट करें? 100% ಇಲ್ಲೆಲ್ಲ ಎಸ್ ಪಿ ಅವರು ಓಡಾಡ್ತಾರೆ, ಡಿ ಸಿ ಅವರು ಓಡಾಡ್ತಾರೆ, ಕಮಿಷನರ್ ಓಡಾಡ್ತಾರೆ, ಮೇಯರ್ ಉಪಮೇಯರ್ ಓಡಾಡ್ತಾರೆ, ಖುದ್ದು ಉಸ್ತುವಾರಿ ಎಂ ಬಿ ಪಾಟೀಲ್ ಸಾಹೇಬ್ರು ಓಡಾಡ್ತಾರೆ. ಓಡಾಡಿದ್ರು ಸುತ್ತ ಇದು ರೋಡ್ ಮಾಡ್ಬೇಕಂತೇಳಿ ಅವ್ರ ಪರಿಜ್ಞಾನಕ್ಕೆ ಬರ್ತಾ ಇಲ್ಲ. ಇದು ಅವ್ರ ಜವಾಬ್ದಾರಿ, ನಾವು ಹೇಳಬೇಕಾಗಿಲ್ಲ. ಅವರು ಆರಿಸಿ ಬಂದಂತ ಜನಪ್ರತಿನಿಧಿ, ನಾವು ಹೇಳೋಕ್ಕಿಂತ ಮೊದಲು ಅವ್ರು ಈ ರೋಡ್ ಮಾಡಬೇಕು. ಆದ್ರೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಎಲ್ಲೆಲ್ಲೋ ರೋಡ್ ಮಾಡ್ತಿದ್ದೀರಾ, ಈ ಮೇನ್ ರೋಡ್ ಯಾಕೆ ಮಾಡ್ತಾ ಇಲ್ಲ? ಈಗ ನೋಡ್ರಿ ಸರ್ಕಾರಿ ಗಾಡಿ ಹೋಗ್ಲಕ್ಕ ಯಾವ ಡಿಪಾರ್ಟ್ಮೆಂಟ್ ನೋಡ್ರಿ, ಈ ಡಿಪಾರ್ಟ್ಮೆಂಟ್ ಗಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಗಾಡಿ ಹೋಗ್ತಾ ಇದೆ. ಆದ್ರೂ ಹಿಂಗೆ ಹೋಗ್ತಾರೆ, ಆದ್ರೆ ಯಾರು ಕೆಲಸ ಮಾಡೋದಿಲ್ಲ. ಹೋಯ್ತು ಗೌರ್ಮೆಂಟ್ ಆಫ್ ಕರ್ನಾಟಕ. ಇದೇ ರೀತಿಯಲ್ಲಿ ಡಿ ಸಿ ಅವ್ರ ಗಾಡಿ ಇದೇ ರೀತಿಯಲ್ಲಿ ಹೋಗುತ್ತೆ, ಕಮಿಷನರ್ ಗಾಡಿ ಇದೇ ರೀತಿ ಹೋಗುತ್ತೆ. ಆದ್ರೂ ಮಾಡ್ಬೇಕು ಅನ್ನೋದು ಯಾರಿಗೂ ಬರ್ತಾ ಇಲ್ಲ. ಯಾಕಂದ್ರೆ ಎಲ್ಲಾರು ಬ್ಯಾಸಿಗೆಯಲ್ಲಿ ಎ ಸಿ ರೂಮಲ್ಲಿ ಆರಾಮ್ ಕೂತಿದ್ದಾರೆ. ಅಂತವ್ರನ್ನ ಆರಿಸಿ ತರ್ತಾ ಇದೀವಿ, ಆರಾಮ ಕೂಡುವಂತವ್ರು ಆರಿಸಿ ತರ್ತಾ ಇದೀವಿ. ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು. ಬಿಜೆಪಿ ಕಾರ್ಪೊರೇಟರ್ಗಳಿದ್ದಾರೆ, ಕಾಂಗ್ರೆಸ್ ಕಾರ್ಪೊರೇಟರ್ಗಳಿದ್ದಾರೆ. ಏನ್ ಮಾಡ್ತಾರೆ? ಕಾರ್ಪೊರೇಟರ್ ಕೆಲಸ ಏನು? ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಸ್ ಕೆಲಸ ಏನು? ಇಂಥ ನಿಮ್ಮ ವಾರ್ಡ್ ನಲ್ಲಿ ಬರುವಂತ ಸಮಸ್ಯೆಗಳು ಬಗೆಹರಿಸುವಂತ ಕೆಲಸ ನೀವು ವಾರ್ಡ್ ಕಾರ್ಪೊರೇಟರ್ಗಳು ಮಾಡಬೇಕು. ಏನ್ ಮಾಡ್ತಾ ಇದೀರಾ ನೀವು? ಎಲ್ಲಿದ್ದೀರಾ ನೀವು ಕಾರ್ಪೊರೇಟರ್? ಈ ವಾರ್ಡ್ ಕಾರ್ಪೊರೇಟರ್ ವಾಟಿಯವರು ಎಲ್ಲಿದ್ದಾರೆ? ನಾನು ನಿಮಗೆ ಆಹ್ವಾನ ಕೊಡ್ತಾ ಇದೀನಿ, ಬನ್ನಿ ಈ ರೋಡ್ ಒಂದು ವ್ಯವಸ್ಥೆ ಮಾಡಿಕೊಡಿ. ನೀವು ಸುಮ್ಮನೆ ಕೂತ್ಕೊಂಡು ಮತ್ತೆ ಇನ್ನೊಂದು ವರ್ಷ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ನಿಂತು ಮತ್ತೆ ಆರಿಸಿ ಬರೋದಲ್ಲ. ಬಂದು ಇಲ್ಲಿ ಕೆಲಸ ಮಾಡಬೇಕು. ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋರಿ ಎಲ್ಲರೂ. ಸರ್ ಎಂ ಬಿ ಪಾಟೀಲ್ ಬರೇ ಬಂದ್ ಕಿಶಿನ ಭೂಮಿ ಪೂಜೆ ಮಾಡಿ ಕಿಶಿನ್ ಹೋಗ್ತಾನ್ರಿ ಎಲ್ಲ. ಆಮೇಲೆ ಏನು ರೋಡ್ ರೆಡಿ ಆಗಿದ್ದು ಇಲ್ಲ, ಅವನ ಕಡೆ ಏನು ನೋಡ್ರಿ, ಕೆಲವೊಂದು ವಾರ್ಡ್ಗಳು ಎಂ ಬಿ ಪಾಟೀಲ್ರು ಗುದ್ಲಿ ಪೂಜೆ ಮಾಡಿ ಹೋಗ್ಯಾರ, ಭೂಮಿ ಪೂಜೆ ಮಾಡಿ ಹೋಗ್ಯಾರ. 6 ತಿಂಗಳಾದ್ರೂ ಇನ್ನೂ ರೋಡ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಜೆ ಎಂ ರೋಡ್ ಮೊನ್ನೆ 23ನೇ ತಾರೀಕಿಗೆ 6 ತಿಂಗಳಾಯ್ತು. 6 ತಿಂಗಳ ಹಿಂದೆ ಆ ಒಂದು ಭೂಮಿ ಪೂಜೆ ಮಾಡಿ ಹೋಗಿದ್ದು ಇನ್ನೂವರೆಗೂ ಒಂದು ಉಸುಕ್ ಬಿದ್ದಿಲ್ಲ, ಅಲ್ಲಿ ಒಂದು ಕಡಿ ಬಂದ್ ಬಿದ್ದಿಲ್ಲ. ಯಾಕೆ ಇವ್ರು ಗುದ್ಲಿ ಪೂಜೆ ಮಾಡಿದ್ರು? ಗುದ್ಲಿ ಪೂಜೆ ಮಾಡಿರಂದ್ಮೇಲೆ ಒಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗಬೇಕು, ಒಂದು 15 ದಿನ ಕೆಲಸ ಮಾಡಿ ಮುಗಿಸ್ಬೇಕು. ಏನ್ ಮಾಡ್ತಾ ಇದಾರೆ ನಮ್ಮ ಉಸ್ತುವಾರಿಗಳು? ಕಾರ್ಪೊರೇಟರ್ ಏನ್ ಮಾಡ್ತಿದ್ದಾರೆ? ಶಾಸಕರು ಏನ್ ಮಾಡ್ತಿದ್ದಾರೆ? ಆಯುಕ್ತರು ಏನ್ ಮಾಡ್ತಿದ್ದಾರೆ? ಮೇಯರ್ ಉಪಮೇಯರ್ ಇಬ್ಬಿಬ್ರು ಮೇಯರ್ ಉಪಮೇಯರ್ ಇದ್ದಾರೆ, ಇಬ್ರು ಬಿಜೆಪಿ ಪಕ್ಷದವ್ರು ಇದ್ದಾರೆ. ಏನ್ ಮಾಡ್ತಿದ್ರಪ್ಪ? ಮೇಯರ್ ಉಪಮೇಯರ್ ಏನ್ ಮಾಡ್ತಿದ್ದಾರೆ? ನೀವು ಸಿಟಿ ರೌಂಡ್ ಹಾಕ್ತಾ ಇದ್ದೀರಾ? ಹಾಕ್ತಾ ಇಲ್ಲ. ನೀವು ಹಾಕಿದ್ರೆ ಈ ತರ ಎಲ್ಲ ವ್ಯವಸ್ಥೆ ಇರ್ತಿದ್ರೆ ನಮ್ಮ ವಿಜಯಪುರ ನಗರದ್ದು. सर एम बी पाटिल हर जगह आकर जो है एक मिनिस्टर हैं वो, तो सभी ऑफिसर उनके अंडरटेकिंग में आते हैं, तो आ रहे हैं भूमि पूजा करके जा रहे हैं. 6 महीने से काम नहीं हो रहा, तो क्या इसकी जानकारी उनके तक नहीं है या वो जानकारी लेना नहीं चाहते? ನಾನು ಎಂ ಬಿ ಪಾಟೀಲ್ ಅವ್ರಿಗೆ ಕೇಳಕ್ ಇಚ್ಛೆ ಪಡ್ತೀನಿ, ಏನ್ ಗುದ್ಲಿ ಪೂಜೆ ಮಾಡಿದೀರಾ? ಏನಿಂದ ರೋಡ್ ಏನು ದುಸ್ಥಿತಿ ಇದೆ? ಇದು ರೋಡ್ ಮಾಡಕ್ಕೆ ಸರ್ಕಾರ ಹತ್ರ ದುಡ್ಡು ಇದೇನೋ ಇಲ್ಲೋ? ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ. ಸರ್ಕಾರ ಹತ್ರ ದುಡ್ಡು ಇದೇನೋ ಇಲ್ಲೋ, ಅಥವಾ ದುಡ್ಡು ಹೊಡೆಯೋಕ್ಕೂ ನಿಮಗೆ ದುಡ್ಡು ಸಾಲ್ತಾ ಇಲ್ಲನೋ? ಇಲ್ಲಿ ಅಧಿಕಾರಿಗಳಿಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ದುಡ್ಡು ಇದ್ದಿದ್ರೆ ಈ ಕೆಲಸವನ್ನು ಮಾಡಬೇಕು. ಈ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕಾರ್ಪೊರೇಟರ್ಗಳಿಗೆ ಅಥವಾ ಇಲ್ಲಿ ಅಧಿಕಾರಿಗಳಿಗೆ ಅಥವಾ ಇಲ್ಲಿ ಟೆಂಡರ್ ತೊಳುವಂತ ಕಾಮಗಾರಿ ಮಾಡುವಂತವರಿಗೆ ಇಲ್ಲಿ ಮೋಸ್ಟ್ಲಿ ದುಡ್ಡು ಸಾಲ್ತಾ ಇಲ್ಲ, ದುಡ್ಡು ಹೊಡೆಯಕ್ಕೆ ಅಂತ ನಮಗೆ ಅನಿಸ್ತಾ ಇದೆ, ನಮಗೆ ಡೌಟ್ ಬರ್ತಾ ಇದೆ. ಹೀಗಾಗಿ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಸರ್ಕಾರ ಖಾಲಿ ಆಗಿದೆಯಾ? ಸರ್ಕಾರಿ ಖಜಾನೆ ಖಾಲಿ ಆಗಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ಕಾರ ಬೊಕ್ಕಸು ಏನ ನಾವು ತೆರಿಗೆಯನ್ನು ಕಟ್ಟುವಂತ ಬೊಕ್ಕಸು ಖಾಲಿ ಆಗಿದೆಯಾ? ನಾವು ವಿಜಯಪುರ ನಗರಕ್ಕೆ ರೋಡ್ ಮಾಡುವಂತ ಒಂದು ದುಡ್ಡು ಸರ್ಕಾರ ಹತ್ರ ಇಲ್ವಾ ಅಂತ ನಾವು ಕೇಳ್ತಾ ಇದ್ವಿ. ನಾವು ಪ್ರಶ್ನೆ ಕೇಳ್ತಾ ಇದ್ವಿ, ಉತ್ತರ ಕೊಡಬೇಕಾಗಿದೆ ಉಸ್ತುವಾರಿಗಳು, ಶಾಸಕರು ಮತ್ತೆ ಮಹಾನಗರ ಪಾಲಿಕೆ ಆಯುಕ್ತರು. सर करोड़ों रुपए फंड आ रहा है हर साल, अब तो महानगर पालिका बने हैं, फंड तो आ रहा है हर साल, इतने करोड़ आया, 400 करोड़ आया, 200 करोड़ आया, सुनने में आता है, लेकिन जमीन पर काम ही नहीं हो रहा. क्या इसके अंदर राजनेता और ऑफिसर दोनों मिलाकर इस भ्रष्टाचार में शामिल है? ನೋಡಿ, ಮಹಾನಗರ ಪಾಲಿಕೆ ಆಗಿ 15 ವರ್ಷ ಆಗಾಗ ಬಂತು. ಬೇರೆ ಜಿಲ್ಲೆಗಳಲ್ಲಿ ಮಹಾನಗರ ಪಾಲಿಕೆ ಆಗಿದೆ. ಎಂತ ಚಲೋ ರೋಡ್ ಇದಾವ್ರಿ ಇಲ್ಲಿ, ಎಂತ ಚಲೋ ರೋಡ್ ಇದಾವ್ರಿ. ನಮ್ಮ ಬಿಜಾಪುರಕ್ಕೆ ಏನ್ ದಾಡಿ ಆಗ್ಯದ? ಮಹಾನಗರ ಪಾಲಿಕೆ ಆಗಿ 15 ವರ್ಷ ಆಯ್ತು. ಕಾರ್ಪೊರೇಟರ್ ಆದ್ರು, ಮೇಯರ್ ಉಪಮೇಯರ್ ಆದ್ರು, ಯಾಕೆ ರೋಡ್ ಆಗ್ತಾ ಇಲ್ಲ? ಇಲ್ಲಿ ಎಲ್ಲ ಫಂಡ್ಸ್ ರಿಲೀಸ್ ಆದ್ರೂ ಕೂಡ ಆ 100% ಫಂಡ್ಸ್ ಈ ಒಂದು ಕೆಲಸದ ಮೇಲೆ ಆಗ್ತಾ ಇಲ್ಲ. ಆ 100% ಅಲ್ಲಿ ಎಷ್ಟು ನುಂಗ್ತಾರೋ, ಎಷ್ಟು ಕೆಲಸಕ್ಕೆ ಆಗ್ತಾರೋ, ಈಗ ಅವ್ರನ್ನೇ ನಾವು ಕೇಳಬೇಕಾಗಿದೆ.
ಎಲ್ಲ ಇಲ್ಲಿ ಭ್ರಷ್ಟಾಚಾರ ನಡೀತದೆ. ಈ ಭ್ರಷ್ಟಾಚಾರದಿಂದ ಈ ಕೆಲಸಗಳು ಆಗ್ತಾ ಇಲ್ಲ. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಹೀಗಾಗಿ ನಮ್ಮ ವಿಜಯಪುರ ನಗರದ ರಸ್ತೆಗಳಾಗಿ ಕಾಣ್ತಾ ಇಲ್ಲ. ಒಂದೊಂದು ವಾರ್ಡ್ಗಳಲ್ಲಿ ರಸ್ತೆ ಆಗ್ತಾ ಇದಾವೆ, ಬಟ್ ಮೇನ್ ರೋಡ್ಗಳಲ್ಲಿ ರಸ್ತೆ ಆಗ್ತಾ ಇಲ್ಲ. ಅಂದ್ರೆ ಇದ್ರ ಹಿಂದೆ ರಾಜಕೀಯ ಇದೆ, ಇದರ ಹಿಂದೆ ರಾಜಕೀಯ ಮಾಡ್ತಾ ಇರೋರು ರಾಜಕಾರಣಿಗಳು ಕೂಡ ಇದ್ದಾರೆ. सर आपका नाम? ಭೋಗೆ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ವಿಜಯಪುರ. ನೋಡಿ ಇಲ್ಲೆಲ್ಲ ಕಾರ್ ಬರ್ತಾ ಇದೆ, जरा पब्लिक को भी पूछेंगे. थैंक यू. कॉल करो सर, बारिश करते हुए ऐसे एकदम आगे ನೋಡಿ ಕಾರ್ಪೊರೇಷನ್ ಗಾಡಿ ಹೋಗ್ತಾ ಇದೆ, ಆಟೋಗಳು ಹೋಗ್ತಾ ರೋज ऐसे घूमने का ಸರ್ ನೋಡಿ ಶಾಲೆ ಬಸ್ಗಳು ಹೋಗ್ತೇವೆ, ಸ್ಕೂಲ್ ಬಸ್ಗಳು ಡೈಲಿ ಇದೇ ರೋಡಿಂದ ಅಡ್ಡಾಡೋದು. ಹೋಗ್ತಾರಲ್ಲ ಸ್ಟೇಟ್ಮೆಂಟ್ ಏನಪ್ಪ, ಎಲ್ಲಾರು ದೊಡ್ಡ ಮಂದಿ ಹೋಗ್ತದ, ಇಲ್ಲಿಂದ ಯಾರು ಕೇರ್ಲೆಸ್ ಮಾಡಂಗಿಲ್ಲ ಇದು ರೋಡಿನ ಬಗ್ಗೆ. ಅಂತವ್ರಿಗೆ ಆರಿಸ್ತರ್ತೀವಲ್ಲಪ್ಪ ನಾವು, ಅವ್ರಿಗೆ ಆರಿಸ್ತಂದ ಮೇಲೆ ಕೆಲಸ ಮಾಡ್ಬೇಕಲ್ಲ ಅವರು. ನಮ್ ಕೆಲಸನ ನಿಮ್ ಕೆಲಸನ? ಯಾರು ಸೋತವ್ರು ನಿಮ್ ಕೆಲಸ ಮಾಡ್ಸಕತ್ತಾರ, ಆರಿಸ್ ಬಂದವ್ರು ಎ ಸಿ ರೂಮ್ದಾಗ ಆರಾಮ್ ಹಾಕೊಂಡಾರ. ಯಾಕಪ್ಪ ಅಂತವ್ರಿಗೆ ಆರಿಸ್ತರುದು? ಹೌದಾ? ಈ ವಾರ್ಡ್ ಕಾರ್ಪೊರೇಟರ್ ಬರ್ತಾ ಇಲ್ಲ, ಈ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಬರ್ತಾ ಇಲ್ಲ, ಶಾಸಕರು ಬರ್ತಾ ಇಲ್ಲ, ಉಸ್ತುವಾರಿ ಎಂ ಪಿ ಪಾಟೀಲ್ರು ಬರ್ತಾ ಇಲ್ಲ, ಆಯುಕ್ತರು ಬರ್ತಾ ಇಲ್ಲ, DC ಅವರು ಬರ್ತಾ ಇಲ್ಲ. ಇಷ್ಟೆಲ್ಲ ಆರಿಸ್ ಬಂದವರು, ಇಷ್ಟೆಲ್ಲ ಅಧಿಕಾರಿಗಳು ಇದ್ರು ಕೂಡ ನಮ್ ರೋಡ್ ಈ ಪರಿಸ್ಥಿತಿ ಅದ. ಎಲ್ಲಾರು ತಿರ್ಗಿರ್ತಾರ, ನೋಡ್ತಾರ, ಎಲ್ಲಾರು ತಿರುಗಾಡ್ತಾರೆ ರೋಡ್ ಮೇಲೆ. ಅವ್ರು ಹೇಳ್ತಿದ್ದಾರೆ ಎಲ್ಲಾರು ತಿರುಗಾಡ್ತಾರೆ ಈ ರೋಡ್ ಮೇಲೆ, ಅದು ಯಾರು ಕೆಲಸ ಮಾಡಕ್ ಮುಂದೆ ಬರ್ತಾ ಇಲ್ಲ. ಜನಪ್ರತಿನಿಧಿ ಆಗ್ಬೋದು ಅಥವಾ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಮೆಂಬರೇ ಒಟ್ಟ ಬಂದಿಲ್ಲ ಅಂತ ಇಲ್ಲಿ. ನೋಡಿ ಇಂಥ ಒಂದು ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ. ಇದು ಒಂದೇ ವಾರ್ಡಲ್ಲ, ಸುಮಾರು ವಾರ್ಡ್ಗಳು ಹೀಗೆ ಆಗ್ತಿದ್ದಾವ. ಹೌದಾ? ಅದಕ್ಕೆ ಸ್ವಲ್ಪ ಆರಿಸ್ ತರೋದನ್ನ ಸ್ವಲ್ಪ ವಿಚಾರ ಮಾಡಿ ಆರಿಸ್ಕೊಳ್ಬೇಕು. ದುಡ್ಡು ಗಂಡ ಸರ ಈ ಗಿರಾಣಿ ಅನ್ಕೊಂತ ನಾವು ಓಟ್ ಹಾಕಿದ್ರೆ ಈ ಪರಿಸ್ಥಿತಿ ಬರ್ತದೆ. ಹೌದಿಲ್ಪ? ನಿಮ್ಮ ಹೆಸರು ಸರ್ ಇದು ಆಗ್ಯದ ಫುಲ್ ಅಲ್ಲ ಅಂದ್ರೆ ಎಲ್ಲ ಕವರ್ ಆಗ್ಯದ್ರಿ. ಅಲ್ಲ ಇಟ್ಟೋದು ನಾ ತೊಗೊಂಡು ಹಾಂ ಇಲ್ಲ ಇದು ಲೈವ್ ಇಲ್ಲ. वही तो बोल रहे हैं. क्या बोलते हैं हम? गवर्नमेंट के गाड़े फिरते हैं. हाँ देखो क्या है? ये ना रोड की हालत है, रोड की हालत है. जिनको चुन के लेके आए वो घर पे बैठा आराम से, है कि नहीं? हाँ? घर पे ही बैठे, एक भी काम नहीं कर रहे. हाँ? जो हार के आए, जो हारे हुए सो काम करवा रहे, वो आराम से बैठे. तो ऐसे लोगों को चुन के लेके आ रहे हम और आप दोनों मिलके. ऐसा तो रहा देखो मेंबर भी अगले बार इसको नकारना है. नकारना, ये पत्थर हमारे घर में आता था। हाँ वही बोले अभी बच्चे को परसों या लगता था हमारे वहाँ पे ग्लास को भी पड़ा है और के अम्मा के पैर को भी पड़ा है पत्थर. हाँ फिर पत्थर बच्चे पत्थर है फिर बात हुआ है. देखे वो जाके आए पूरा रोड के नीचे ಮಹಾನಗರ ಪಾಲಿಕೆ ಗಾಡಿ ಹೋಗ್ತಾ ಇದೆ, ಇಲ್ಲಿ ಗಾಡಿ ಹೋಗ್ತದೆ, ಕಮಿಷನರ್ ಹೋಗ್ತಾರೆ. अगले बार बदलना है, अगले बार बदलना है. रखो कि अगले बार बदलना है यहाँ पे. नहीं होता ये देखो साड़ी दिया, पैसा दिया, दारू दिया, बिरयानी दिया, ऐसा ऐसे दे के हमारे लोग उनको वोट डाल रहे.
अपने को है कि नहीं? उसको बंद एक करना है। हवा में पत्थरे मट्टी क्या करने का हाँ फिर उसको बंद करना है अगली बार बदलना है। देखो बदलना तुझे रांड के कुछ देखो क्या बोलते हैं, देखो हम वो खाने वाला रांड ऐसे का। रोड है, हम बोल रहे हैं इसके बारे में, रोड के बारे में। रोड होना क्या नहीं हो रहा रोड इधर। हाँ बोले, हाँ रोड इच नहीं हो रहा इधर। ये मेन रोड है मनगुड़ी रोड है। बहुत बड़े बड़े बस आते हैं, बड़े बड़े लोग आते हैं, कार जाते हैं, सब जाते हैं। पड़ा था गाड़ी लोग को रोज 2-3 लोग पढ़ते बोलते हैं। फिर डाटा होते वो होते हैं पड़ा पड़ी होते हैं क्या लोग उपयोग नहीं मिल रहे हैं। है ना, तो ऐसे लोग चुन के लेके आ रहे हैं हम, है कि नहीं? ये तो बात है बदलो बदलना सोच बदलो और कॉर्पोरेटर बदलो, है कि नहीं? सोच बदलो, कॉर्पोरेटर बदलो, अपना आप काम हो जाएगा। ले रहे चलो काम कर को बता रहे हैं हाँ। और गरीबान की मदद हो रहा है। ये क्या छिनाल का एमएलए हम करेंगे, हम करके दिखाएंगे इसको, हाँ? हम करके दिखाएंगे इसको। ಒಂದು ವರ್ಷ 1.5 ವರ್ಷ ಐತಿಲ್ರಿ ಇದು ರೋಡ್ ಯಾಕೆ ಆಗ್ತಾ ಇಲ್ಲ ಕೇಳಿರೇನ್ರಿ ಯಾರಿಗಾರೆ? ಕೇಳ್ಬೇಕಲ್ರಿ. ಮತ್ತೆ ನೀವು ಈ ವಾರ್ಡ್ದಾಗ ಇರ್ತೀರ ಅನ್ಬೇಕು, ಈ ವಾರ್ಡ್ ಕಾರ್ಪೊರೇಟರ್ ಎಲ್ಲಿದ್ದಾರೆ? ವಾರ್ಡ್ ಕಾರ್ಪೊರೇಟರ್ ಕೆಲಸ ಮಾಡ್ಬೇಕಲ್ಲ, ಆರಿಸಿ ಬಂದವ್ರಿ. ಹಾ, ಮತ್ತೆ ಅವ್ರ ಮನ್ಯಾಗ ಕೂತ್ರ ಹೆಂಗ? ಇಲ್ಲಿ ತ್ರಾಸ ಆಗುದು ಯಾರಿಗೆ? ಜನರಿಗೆ ತ್ರಾಸ ಆಗತ್ತ, ನಿಮ್ಮಂತ ಇಲ್ಲಿ ಬಿಸ್ನೆಸ್ ಮಾಡುವಂತ ಅಂಗಡಿಗಾರಿಗೆ ತ್ರಾಸ ಆಗತ್ತ. ಇಲ್ಲಿ ಬರ್ತಾ ಇಲ್ರಿ ಧೂಳದಲ್ಲ ನಿಮಗೆ ಇಲ್ಲಿ. ಈ ನಾಳೆ ಮಳಿ ಬತ್ತಪ್ಪ ಅಂತಂದ್ರ, ಮಳಿನೇ ನಿಂತಂದ್ರ ರೋಡ್ ಯಾವ್ದು ಮಳಿ ನೀರು ಗೊತ್ತಾಗಂಗಿಲ್ಲ. ಎಷ್ಟೋ ಜನ ಬೀಳ್ತಾರ ಇಲ್ಲಿ. ಹೌದು, ಖಲಾಸೆ. ಅದೇ ಜೀವ ಹೋದ್ರು ಹೋಗ್ಲತ್ತಾರ್ರಿ. ಹಾ, ಎಲ್ಲಿವರೆಗೂ ಸುಮ್ಮನೆ ಇರೋದು? ಪ್ರಶ್ನೆ ಮಾಡ್ಬೇಕಲ್ಲ ಆರಿಸಿ ಬಂದವರಿಗೆ. ಎಲ್ಲಾರು ಆರಿಸಿ ಬಂದು ಸುಮ್ಕೋತಾರ, ಅಧಿಕಾರಿಗಳು ಸುಮ್ಕೋತಾರ ಎಲ್ಲಾರು. ಎಷ್ಟು ವಾಹನ ದಟ್ಟಣೆ ನೋಡಿ, ಎಷ್ಟು ಗಾಡಿ ಓಡಾಡ್ತಿದಾವ್. ನೋಡಿ, ನಾನ್ ಸ್ಟಾಪ್ ಗಾಡಿ ಓಡಾಡತ್ತಾವ, ನಾನ್ ಸ್ಟಾಪ್. ಇದು ಹೆಂಗೆ ಕವರ್ ಆಗತ್ತೋ ಗೊತ್ತಾಗಲ್ಲ. ಇದು ಬಂದ್ಬಿಡು ಸ್ವಲ್ಪ ಮತ್ತೆ ರೋಡ್ ಬಾರಿ ಕಾಣ್ತಾವ, ಉಜ್ಜಿದು ಟೈರ್ ಕಾಣ್ತಾವ. ನೋಡಿ, ಇಷ್ಟು ವೆಹಿಕಲ್ಸ್ ಎಲ್ಲ ಓಡಾಡ್ತಾವ ಇಲ್ಲಿ ಡೈಲಿ. ಇದು ರೋಡ್ ಮಾಡೋರಿಲ್ಲ, ಇಷ್ಟು ಗಾಡಿ ಓಡಾಡ್ತಾವ, ಜನರು ಹಂಗೆ ಓಡಾಡ್ತಾರೆ. ಹಾಂ, ನೋಡಿ ಎಷ್ಟು ಗಾಡಿ ಬರ್ತಾವ, ನಾನ್ ಸ್ಟಾಪ್ ಗಾಡಿ ಬಿಡ್ತಾನೆಲ್ಲ, ಕಂಟಿನ್ಯೂ ಗಾಡಿ ಓಡಾಡ್ತಿದ್ದಾವೆ ಇಲ್ಲಿ. ಮೇನ್ ರೋಡ್ ಅಲ್ಲ, ಮನ್ಗುಳಿಗೆ ಹೋಗುವಂಥ ರಸ್ತೆ, VRL ಆಫೀಸ್ ರೋಡು, ಮರಾಠ ವಿದ್ಯಾಲಯ ರಸ್ತೆ ಇದು. ಬೆಂಗಳೂರು ಬೈಪಾಸಿಗೆ ಹೋಗುವಂಥ ರೋಡ್ ಇದು. ಎಲ್ಲ ಸಾಯಂಕಾಲ ಡೈಲಿ ಇಲ್ಲಿ VRL ಆಫೀಸ್ಗೆ ಬಂದು ಎಲ್ಲ ಜನರು ಇಲ್ಲಿಂದ ಬೆಂಗಳೂರು ಹೋಗ್ತಾರೆ. ಅದೇ ರಸ್ತೆ ಇದು, VRL ಆಫೀಸ್ ಮುಂದೆ ಧನ್ವಂತರಿ ಆಸ್ಪತ್ರೆ ಇದಲ್ಲ, ಅಲ್ಲಿ ಧನ್ವಂತರಿ ಆಸ್ಪತ್ರೆ, ಮರಾಠ ವಿದ್ಯಾಲಯ. ದಿನಾಲು ಇಲ್ಲಿಂದ ಸುಮಾರು 10,000 ಜನ ಇದೇ VRL ಬಸ್ಸಿಂದ ಬೆಂಗಳೂರು ಹೋಗುವಂಥ ರಸ್ತೆ ಇದು, ಮನ್ಗುಳಿ ರಸ್ತೆ. VRL ಆಫೀಸ್ ಮುಂದ್ಗಡೆ ಇರುವಂಥ ರಸ್ತೆ ಇದು. ಸೊ ಈ ಒಂದು ರಸ್ತೆ ದುರಸ್ತಿ ಆಮ್ ಆದ್ಮಿ ಪಾರ್ಟಿ ಎತ್ಕೊಂಡಿದೆ. ಇದನ್ನ ಕಮಿಷನರ್ ಗಮನಕ್ಕೆ ತರುತ್ತೆ, ಕಾರ್ಪೊರೇಟರ್ ಗಮನಕ್ಕೆ ತರುತ್ತೆ. ಆಮ್ ಆದ್ಮಿ ಪಕ್ಷ ಕಡೆ ಏನ್ ಮಾಡ್ಬೋದು ಅದೆಲ್ಲ ಮಾಡಿ ತೋರಿಸುತ್ತೆ ಇದು. ನೋಡಿ, ಇಷ್ಟೆಲ್ಲ ವೆಹಿಕಲ್ಸ್ ಬರ್ತಾ ಇದಾವೆ.
ಇರುತ್ತವೆ ವ್ಯವಸ್ಥೆ ಅಂಗಡಿಗಳು सर हाँ भाई ये देखो आपका इधर दुकान है हाँ रोड की हालत ऐसी है क्या ऐसे रहने का है नहीं सर अच्छा अच्छा है ना रोड तो 2 साल हुआ 2-3 साल हुआ ऐसा ही रोड है थोड़े रोड का काम नहीं हो रहा है हाँ क्यों नहीं हो रहा पूछे आप किसी को गए थे सर 2-3 बार हाँ क्या बोले तो वो रिस्पॉन्स नहीं दिया हमारे हाँ, किसके पास गए थे किसको गया था उधर कॉर्पोरेशन को कॉर्पोरेशन रिस्पॉन्स नहीं दी नहीं दिए क्या बोले एक होता कर वो बेच छोटे सर आते काम होता तुम्हारा जाओ हाँ, कर इधर पूरा गली वाले गए थे हमको अच्छा ಇದು ಪೂರಿ ಗಲ್ಲಿ ವಾಲೆ ನೋಡಿ ಇಲ್ಲಿ ಗಲ್ಲಿಯವರು ಎಲ್ಲರೂ ಹೋಗಿದ್ರಂತೆ ಕಾರ್ಪೊರೇಷನ್ ಮೀಟ್ ಮಾಡಕ್ಕೆ ರೆಸ್ಪಾನ್ಸ್ ಕೊಟ್ಟಿರಂತೆ ಮಾಡ್ತೀವಿ ಹೋಗ್ರಿ ಅಂತ ಹೇಳಿ ಕಳ್ಸಿದ್ರಂತೆ ಅಂದ್ರೆ ಇದು ಬೇಜವಾಬ್ದಾರಿ ಉತ್ತರ ಒಂದು ಬೇಜವಾಬ್ದಾರಿ ಉತ್ತರ ನೋಡಿ ಪೂರಾ ಹೊಲಸಾಗಿದಾಗ ನೋಡಿ ಸರ್ ಇಲ್ಲೆಲ್ಲ ಐಸ್ ಇಟ್ಟಿದ್ದಾರೆ ಇಲ್ಲಿ ಯಾರು ಬಂದು ಬಿಸ್ನೆಸ್ ಯಾರು ಬಂದು ಕುಡಿತಾರೆ ಬಿಸ್ನೆಸ್ ನಡೆಯಂಗಿಲ್ಲ ಈಗ ನಾನೇ ಕುಡಿಯಂಗಿಲ್ಲ ಕುಡಿಬೇಕಂತ ಮಾಡಿದೆ ಇದೆಲ್ಲ ನೋಡಿ ಕುಡಿ ಮನಸ್ಸು ನನಗೂ ಬರಂಗಿಲ್ಲ ಹೌದಾ ನನಗೆ ವಿಚಾರ ಮಾಡೋರು ಎಲ್ಲ ತಮ್ಮ ಎಲ್ಲ ಆರೋಗ್ಯ ಅವರೇ ಕೆಡ್ಸ್ಕೊತಾರೆ ಹೌದಲ್ಲ ನೋಡಿ ಇಲ್ಲಿ ಬಿಸ್ನೆಸ್ಗೂ ಹೊರತು ಬೀಳ್ತದೆ ಪಾಪ ದುಡಿಯೋ ಇದು ದುಡ್ಕೊಂಡು ತಿನ್ನುವಂತ ಡಸ್ಟ್ ಆಗಿದೆ ಸರ್ ಇದು ಡಸ್ಟ್ ನೋಡಿ ನಮ್ಮ ಕಷ್ಟಪಡಿ ಯಾರು ಬರೋದು ಬರಲ್ಲ ಮತ್ತೆ ನೀವು ಇಟ್ಟು ವೇಸ್ಟ್ ಮತ್ತೆ ಏನ್ ಮಾಡೋದು ಸರ್ ಹೊಟ್ಟಿ ಪಡಿ ನೋಡಿ ಪಾಪ ಅವ್ರದ್ದು ಇಲ್ಲಿ ಇಟ್ಟು ಬಿಸ್ನೆಸ್ ನಡೆಯಂಗಿಲ್ಲ ಪಾಪ ಹೊಟ್ಟಿ ಪಡಿಗೋಸ್ಕರ ಇಲ್ಲೇ ಕೂತ್ಕೊಂಡು ಮಾಡ್ತಿದ್ದಾರೆ ಅನ್ವೇರ ಪಾಪ ದುಡ್ಕೊಂಡು ತಿನ್ನುವಂತ ಪರಿಸ್ಥಿತಿ ಹಾ ಇದು 3 ವರ್ಷ ಸರ್ ಇದೆ ಈ ಥರನೇ ಆಗುತ್ತೆ ಅರ್ಧ ರೋಡ್ ಇದೆ ಸರ್ ಅಲ್ಲಿಂದ ಹೋಗ್ತಾರೆ ಒಂದು ದಿವಸ ರೋಡ್ ಬ್ಲಾಕ್ ಮಾಡೋ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಮಾಡು ತೆಗೆಸ್ ಮುಂದೆ ಅಲ್ಲಿ ಅಲ್ಲಿ ಸರ್ ಆರಾಮ್ ಸರ್ ಭಾಳ ಖುಷಿ ಆಯ್ತು ನಿಮ್ಗೆ ನೋಡಿ ಹೌದು ಸರ್ ಅದೇ ಸ್ವಲ್ಪ ಲೈವ್ ಮಾಡತ್ತಿದ್ವಿ ಹಾಂ ಸರ್ ಈ ರೋಡು ಸುಮಾರು 2-3 ವರ್ಷನೇ ಆಗಿರ್ಬೇಕು ಹಿಂಗೆ ಹೌದು ಸರ್ ಯಾಕೆ ಆಗ್ತಾ ಇಲ್ಲ ರೋಡು ಯಾಕೆ ಆಗ್ತಾ ಇಲ್ಲ ತಮ್ಮ ಉತ್ತರ ಏನು ಸರ್ ಇದು कौन केयर करने वाले थे सब क्यों नहीं कर रहे किसे बोलना नहीं कारण चाहिए ना ಕಾರ್ಪೊರೇಟರ್ ಮೆಂಬರ್ಸ್ बोले तो ಹೌದು ಕಾರ್ಪೊರೇಷನ್ ಎಲೆಕ್ಷನ್ ಆಗಿಲ್ಲ ಆಗ್ಯದ ಕಾರ್ಪೊರೇಟರ್ ಇಲ್ಲ ಅದಾರ ಮೇಯರ್ ಉಪಮೇಯರ್ ಇಲ್ಲ ಅವರು ಅದಾರ ಆಯುಕ್ತರು ಅದಾರ DC ಅವರು ಅದಾರ ಸಂಸದರು ಅದಾರ ಶಾಸಕರು ಅದಾರ ಎಲ್ಲರೂ ಅದಾರ ಉಸ್ತುವಾರಿಗಳು ಅದಾರ ಸರ್ಕಾರ ಜೀವಂತನೂ ಅದ ಯಾಕೆ ಕೆಲಸ ಆಗ್ತಾ ಇಲ್ಲ ಮೇನ್ ರೋಡ್ ಸರ್ ಇದು ಒಳಗಿನ ರೋಡ್ ಅಲ್ಲ ಇಂಟರ್ ರೋಡ್ ಅಲ್ಲ ಇದು ಹೊರಗಿನ ಮೇನ್ ರೋಡು ಮಣಗುಳಿ ರೋಡ್ ಇದು ಬೈಪಾಸ್ ಬೆಂಗಳೂರು ಬೈಪಾಸ್ ಕನೆಕ್ಟ್ ಆಗುವಂತ ರೋಡು ಹಾರ್ಟ್ ಆಫ್ ದ ಸಿಟಿ ಇಲ್ಲಿ ಸಾಕಷ್ಟು ವೆಹಿಕಲ್ಸ್ ಓಡಾಡ್ತಿದಾವೆ ಯಾಕೆ ರೋಡ್ ಮಾಡ್ತಾ ಇಲ್ಲ ಇಲ್ಲಿ ಜನರು नहीं साहब सब मेंबर्स को बोले इधर 3 मेंबर्स ये होता एक वार्ड नंबर 25 आता है एक 25 आता है एक 24 आता 24 आता है है 23 हाँ एक 24 एक 25 सर कॉर्पोरेट तो जिंदा है ना सभी तो जिंदा है तो तीनों मिलकर करना चाहिए हाँ अरे ये ना मेरा नहीं है ये मेरा वार्ड नहीं है नहीं वैसा कुछ नहीं है ना अगर तीनों अगर मिलके अगर रोड आते हैं तो तीनों कॉर्पोरेटर जाके उधर कॉर्पोरेशन में जाके ना धरना बैठने का उधर क्यों नहीं कर रहे हमें तो बहुत बोल बोल देखो वो लोग तो देखो पूरे गली वाले वो लोग आराम से घर पे बैठे हैं हाँ, ये मारने लेकिन वाले परेशानी हैं, किसको हो रही है परेशानी किसको हो रही है बीमारी बीमारी आ रही सबको है ना कमी बीमारी आ रही वहीं पे मैं देख रहा हूँ पूरा इधर आजू बाजू घर है और दुकान है इधर हाँ? कितना धूल आता रहेगा इधर अंदर आपके दुकान में और ये झटके ऑफिसर पूरे ऑफिसर इधर ही बच्चे है ना ಎಲ್ಲ ಆಫೀಸು ಇಲ್ಲೇ ಓಡಾಡ್ತಾರೆ ನಮ್ಮ ಇಲ್ಲಿ ನಮ್ಮ ಮುಂದೆ ಹಿರಿಯ ಪತ್ರಕರ್ತರು ಇದ್ದಾರೆ ರಫಿ ಭಂಡಾರಿ ಸರ್ ಇದ್ದಾರೆ ಅವರು ಕೂಡ ಇದ್ದಾರೆ ಸರ್ ತಾವು ಒಂದೆರಡು ಮಾತು ಹೇಳಿ ಏನು ಯಾಕೆ ಆಗ್ತಲ್ಲ ಸರ್ ಇದು ಜನರು ತಪ್ಪಂತ ಹೇಳ್ತೀರಾ ಯಾಕೆ ಸರ್ ಕನ್ಸಿಸ್ಟೆನ್ಸಿ ಇಲ್ಲ ಡೆವಲಪ್ಮೆಂಟ್ ಆಕ್ಟಿವಿಟಿ ಇರಲಿ ಯಾವ ಪ್ರಾಬ್ಲಮ್ ಇರಲಿ ಅದು ಅರ್ಧಕ್ಕೆ ಬಿಟ್ಬಿಡ್ತಾರೆ ಹಾಂ ಪತ್ರಕರ್ತರು ಖಂಡಿತ ಹಚ್ಚಬೇಕು ಹೌದು ಯಾವ ದೇಶ ತಗೊಂಡು ಇಶ್ಯೂ ತೋಳ್ದಷ್ಟೇ ಅಲ್ಲ ಇಶ್ಯೂ ತಗೊಂಡ್ಮೇಲೆ ಅದನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡಬೇಕು ಈ ರೋಡ್ ಹಾಂ ಅಪ್ರೋಚ್ ರೋಡ್ ಇದು ಹಾಂ ಇಲ್ಲ ಹೌದೌದು ಹೌದು ಇಲ್ಲಿ ಸಿಇಒ ತಿರುಗಾಡ್ತಾರೆ ಹೌದು ಅಲ್ಲಿ ಎಲ್ಲ ಆಫೀಸರ್ಸ್ ಹೌದು ಸರ್ ಸಾಯಂಕಾಲ ಬೆಂಗಳೂರಿಗೆ ಹೋಗೋ ಜನ ಇಲ್ಲೇ ಬರ್ತಾರೆ ಎಲ್ಲರೂ ಸುಮಾರು ಒಂದು 10,000 ಒಂದು 5-10,000 ಜನ ಇಲ್ಲಿಂದ ಹೋಗ್ತಾರೆ ಡೈಲಿ ಈಗ ಬಹುಶಃ ಅದು 150 crore ಬರ್ತದೆ ಹಾಂ ಸ್ವಲ್ಪ ಆಸೆ ಆಧಾರ ಓಕೆ ಸರ್ ಕಮಿಷನರ್ ಸಾಹೇಬರಿಗೆ ಏನು ಇದ್ರ ಬಗ್ಗೆ ಏನು ಮಾತಾಡಿದ್ದೀರಾ ಓಕೆ ಯಾಕಂದ್ರೆ ನಾವು ನಾಳೆ ಒಂದು ಅಫಿಷಿಯಲ್ ಭೇಟಿಯಾಗಿ ಮಾತಾಡ್ತೀನಿ ಸರ್ ಅವರಿಗೆ ಹಾಂ
ಹೌದು ಹಾಂ ಹೌದು ಬಟ್ ಸರ್ ಇವಾಗ JM ರೋಡ್ 6 ತಿಂಗಳಾಯ್ತು ದುಗ್ಲಿ ಪೂಜೆ ಮಾಡಿ 6 ತಿಂಗಳು ಮೊನ್ನೆ 23ನೇ ತಾರೀಕಿಗೆ 6 ತಿಂಗಳಾಯ್ತು ಸರ್ 6 ತಿಂಗಳಾಯ್ತು 6 ತಿಂಗಳಾದ್ರೂ ಮತ್ತೆ ಯಾಕೆ ಗುದ್ಲಿ ಪೂಜೆ ಮಾಡಿದ್ರು अर्थ ಇಲ್ಲ गुद्दी पूजा ಮಾಡಿದಕ್ಕೆ वही मैं बोलता हूँ ना सभी घूमते हैं जरा लेकिन सभी को रोड नहीं दिख रहा है क्या वही तो मैं पूछ रहा हूँ हमारा छोड़ो जो चुन के आए उनको तो दिखना चाहिए ना रोड मिनिस्टर आए तो विजिट जाते हैं हाँ हमारे लोगों को तकलीफ हो रहा है ना ये ना रोड बनने का ना बोलते पूजा कर गए 2 साल ಗುದ್ಲಿ ಪೂಜೆ ಯಾರಿಗೆ ಬೇಕು ಸರ್ ಗುದ್ಲಿ ಪೂಜೆ ಮಾಡಿದ್ರೆ ಒಂದು ವಾರ ಕೆಲಸ ಆಗ್ಬೇಕಲ್ಲ ಒಂದು ಉಸುಕ್ ಬಂದ್ಬಿಟ್ಟಿಲ್ಲ ಒಂದು ಕಡಿ ಬಂದ್ಬಿಟ್ಟಿಲ್ಲ ಏನೂ ಇಲ್ಲ ಸರ್ ನಾವು ಇದು ಪ್ರಯತ್ನ ಮಾಡ್ತೀವಿ ಸರ್ ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ನೋಡಿ ಇಲ್ಲಿ ನಮ್ಮ ಹಿರಿಯ ಪತ್ರಕರ್ತರಿದ್ದಾರೆ ರಫಿ ಭಂಡಾರೀಸ್ ಅವರು ಕೂಡ ಹೇಳ್ತಿದ್ದಾರೆ ಇದು ರೋಡ್ ಸುಮಾರು 2-3 ವರ್ಷದಿಂದ ಹೀಗೆ ಇದೆ ಇದು ರೋಡ್ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅನ್ನೋದು ಎಲ್ಲ ಕಾರ್ಪೊರೇಷನ್ಗೆ ಹೋಗಿ ಭೇಟಿ ಕೂಡ ಆಗಿದ್ದಾರೆ ಆದ್ರೆ ಯಾರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಉಡಾಫು ಉತ್ತರ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ಇರುವಂತ ಇಲ್ಲಿ ಬಿಸ್ನೆಸ್ ಮಾಡುವಂತ ಜನರಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಈ ಒಂದು ಅನಾನುಕೂಲತೆಯನ್ನು ಆಮ್ ಆದ್ಮಿ ಪಕ್ಷ ಆದಷ್ಟು ಬೇಗ ಇದು ಬಗೆಹರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ನಾಳೆನೇ ಕಾರ್ಪೊರೇಷನ್ ಕಮಿಷನರ್ ಮೀಟ್ ಮಾಡಿ ಒಂದು ಮನವಿ ಮಾಡುವಂತ ಒಂದು ನಾಳೆ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಈ ತರ ಒಂದು ರಸ್ತೆ ಇದ್ರೆ ಇಲ್ಲಿ ಈ ನಾಳೆ ಮಳೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನಾಳೆ ಮಳೆ ಸ್ಟಾರ್ಟ್ ಆದ ಮಳೆ ನೀರು ನಿಂತ ಮೇಲೆ ಮಳೆ ನೀರು ಗೊತ್ತಾಗಲ್ಲ ರೋಡ್ ಗೊತ್ತಾಗಲ್ಲ ಮತ್ತೆ ಬೀಳ್ತಾರೆ ಮತ್ತೆ ಸಾಯ್ತಾರೆ ಇಲ್ಲಿ ಸಾಯೋದೊಂದೇ ಸತ್ತ ಮೇಲೆ ಇಲ್ಲ ಯಾರು ಇದು ರೋಡ್ ಮಾಡೋರು ಸತ್ತ ಮೇಲೆ ಅವ್ರ ಹೆಸರು ಮೇಲೆ ರೋಡ್ ಹೆಸರು ಇಟ್ಬಿಡೋದು ವಿದ್ಯಾಲಯ ಹಾಗೂ VRL ಆಫೀಸ್ ಮುಂದೆ ಮಾಡಿ ಆದಷ್ಟು ಬೇಗ ಶೇರ್ ಮಾಡಿದ್ದೀನಿ ಧನ್ಯವಾದಗಳು ಜ್ಯೋತಿ ಮ್ಯೂಸಿಕ್ ಕಾಲ್ ಮಾಡಿದ್ರು ಜ್ಯೋತಿ ಮ್ಯೂಸಿಕ್ ಕಾಲ್ ಮಾಡಿದ್ರು ಇದು ಆಗಿಬಿಟ್ರು ಇಲ್ಲ ಇದು ಇರ್ತದೆ ಲೈವ್ ಇರ್ತದೆ